8ನೇ ತರಗತಿ ಕನ್ನಡ ಪದ್ಯಭಾಗ 4 ಸೋಮೇಶ್ ಶತಕ ಎಲ್ಪಿಎ ಪ್ರಶ್ನೋತ್ತರಗಳು. ಮುಖ್ಯ ಪ್ರಶ್ನೆ 1. ಕೆಳಗಿನ ಪ್ರಶ್ನೆಗಳಿಗೆ ಅಥವಾ ಅಪೂರ್ಣ ಹೇಳಿಕೆಗಳಿಗೆ 4 ಆಯ್ಕೆಗಳನ್ನು ನೀಡಲಾಗಿದೆ. ಅವುಗಳಲ್ಲಿ ಸೂಕ್ತವಾದ ಉತ್ತರವನ್ನು ಆರಿಸಿ ಕ್ರಮಾಕ್ಷರದೊಂದಿಗೆ ಬರೆಯಿರಿ. 1. ಉಡುರಾಜ ಪದದ ಅರ್ಥ. ಸರಿಯಾದ ಆಯ್ಕೆ ಬಿ. ಚಂದ್ರ. 2. ಭಕ್ತಿಯುಳ್ಳ ಪದವು ಈ ಸಂಧಿಗೆ ಉದಾಹರಣೆ. ಸರಿಯಾದ ಆಯ್ಕೆ ಎ. ಆಗಮ ಸಂಧಿ. 3. ಕೆಳಗಿನವುಗಳಲ್ಲಿ ಲೋಪಸಂಧಿಗೆ ಉದಾಹರಣೆ. ಸರಿಯಾದ ಆಯ್ಕೆ ಡಿ. ಕೆಳಗೆಂದು. ಮುಖ್ಯ ಪ್ರಶ್ನೆ 2. ಕೆಳಗಿನವುಗಳಲ್ಲಿ ಮೊದಲೆರಡು ಪದಗಳಿಗಿರುವ ಸಂಬಂಧದಂತೆ ಮೂರನೇ ಪದಕ್ಕೆ ಸರಿಹೊಂದುವ ಸಂಬಂಧಿ ಪದವನ್ನು ಬರೆಯಿರಿ. ಧರ್ಮ ಅಧರ್ಮ, ಬಡವ ಬಲ್ಲಿದ. 5. ಕಾರ್ಯ ಕಜ್ಜ, ಭಕ್ತಿ ಭಕುತಿ. 6. ಋಕ್ರೋಧ ಆಲದ ಮರ, ಪೆರ್ಮರ ದೊಡ್ಡ ಮರ. ಮುಖ್ಯ ಪ್ರಶ್ನೆ 3. ಕೆಳಗಿನ ಪ್ರತಿಯೊಂದು ಪ್ರಶ್ನೆಗಳಿಗೆ ಒಂದೊಂದು ವಾಕ್ಯದಲ್ಲಿ ಉತ್ತರ ಬರೆಯಿರಿ. ಪ್ರಶ್ನೆ 7. ನಿಜವಾದ ಬಂಧು ಯಾರು? ಉತ್ತರ. ನಮಗೆ ಯಾರು ಹಿತವನ್ನು ಬಯಸುವರೋ ಆತನೇ ನಿಜವಾದ ಬಂಧು. ಪ್ರಶ್ನೆ 8. ಧಾರ್ಮಿಕನೆಂದು ಯಾರನ್ನು ಕರೆಯಲಾಗಿದೆ? ಉತ್ತರ. ತಂದೆ ತಾಯಿಯರನ್ನು ಪ್ರೀತಿಯಿಂದ ಸಾಕಿ ಸಲಹುವವನನ್ನು ಧಾರ್ಮಿಕನೆಂದು ಕರೆಯಲಾಗಿದೆ. ಪ್ರಶ್ನೆ 9. ರಾಜನಾದವನ ಕರ್ತವ್ಯವೇನು? ಉತ್ತರ. ಪ್ರಜೆಗಳನ್ನು ಧರ್ಮದಿಂದ ಪಾಲಿಸುವುದು ರಾಜನಾದವನ ಮುಖ್ಯ ಕರ್ತವ್ಯವಾಗಿದೆ. ಪ್ರಶ್ನೆ 10. ಆಲದ ಮರದ ಬೀಜ ಸಿಡಿದು ಭೂಮಿಗೆ ಬಿದ್ದು ಏನಾಗುತ್ತದೆ? ಉತ್ತರ. ಆಲದ ಮರದ ಬೀಜ ಸಿಡಿದು ಭೂಮಿಗೆ ಬಿದ್ದು ಬೆಳೆದು ದೊಡ್ಡ ಎಮ್ಮರವಾಗುತ್ತದೆ. ಪ್ರಶ್ನೆ 11. ಪುಲಗೇರಿ ಸೋಮನಾಥ ಕವಿಯ ಪ್ರಕಾರ ಗುರು ಎಂದರೆ ಯಾರು? ಉತ್ತರ. ಒಂದು ಅಕ್ಷರ ಕಲಿಸಿದವನು ಗುರು ಎಂದು ಸೋಮನಾಥ ಕವಿಯು ಹೇಳಿದ್ದಾರೆ. ಪ್ರಶ್ನೆ 12. ಪುಲಗೇರಿ ಸೋಮನಾಥ ಕವಿ ಯಾರನ್ನು ನಿಜವಾದ ಮಂತ್ರಿ ಎಂದು ಕರೆದಿದ್ದಾರೆ? ಉತ್ತರ. ಲಂಚವನ್ನು ಆಶಿಸದೆ ಅಥವಾ ಸ್ವೀಕರಿಸದೆ ಇರುವವನೇ ನಿಜವಾದ ಮಂತ್ರಿ ಎಂದು ಕವಿ ಕರೆದಿದ್ದಾರೆ. ಮುಖ್ಯ ಪ್ರಶ್ನೆ 4. ಕೆಳಗಿನ ಪ್ರಶ್ನೆಗಳಿಗೆ 3 ಅಥವಾ 4 ವಾಕ್ಯಗಳಲ್ಲಿ ಉತ್ತರ ಬರೆಯಿರಿ. ಪ್ರಶ್ನೆ 13. ಪುಲಗೇರಿ ಸೋಮನಾಥ ಕವಿ ಸುವ್ರತಿ ಮತ್ತು ಸುತನ ಬಗ್ಗೆ ಏನೆಂದು ಹೇಳಿದ್ದಾರೆ? ಉತ್ತರ. ವೇದಗಳನ್ನು ಬಿಡದೆ ನಿರಂತರವಾಗಿ ಪಠಿಸುವವನೇ ನಿಜವಾದ ಸುವ್ರತಿ ಎಂದು ಕವಿ ಹೇಳಿದ್ದಾರೆ. ಹಾಗೆಯೇ ಒಳ್ಳೆಯ ವಿದ್ಯೆಯನ್ನು ಸಂಪಾದಿಸಿ ತನ್ನ ತಂದೆ ತಾಯಿಗಳಿಗೆ ಸದ್ಗತಿಯನ್ನು ಅಥವಾ ಗೌರವವನ್ನು ತಂದುಕೊಡುವ ಸದ್ಗುಣಶೀಲನಾದ ಮಗನೇ ನಿಜವಾದ ಸುತ ಎಂದು ಸೋಮನಾಥ ಕವಿಯು ವಿವರಿಸಿದ್ದಾರೆ. ಪ್ರಶ್ನೆ 14. ಭಟ ಮತ್ತು ದ್ವಿಜರ ಲಕ್ಷಣಗಳೇನು? ಉತ್ತರ. ಯಾವುದೇ ಭಯವಿಲ್ಲದೆ ನಿರ್ಭೀತಿಯಿಂದ ಸಂಕಷ್ಟಗಳನ್ನು ಎದುರಿಸಿ ನಡೆಯುವವನೇ ನಿಜವಾದ ಭಟ ಅಥವಾ ಸೈನಿಕ. ಅದೇ ರೀತಿ ಉತ್ತಮವಾದ ಆಚಾರ ವಿಚಾರಗಳನ್ನು ಮೈಗೂಡಿಸಿಕೊಂಡು ಸನ್ಮಾರ್ಗದಲ್ಲಿ ನಡೆಯುವವನೇ ನಿಜವಾದ ದ್ವಿಜ ಅಂದರೆ ಬ್ರಾಹ್ಮಣ ಎಂದು ಸೋಮೇಶ್ವರ ಶತಕದಲ್ಲಿ ಕವಿ ಸೋಮನಾಥರು ಹೇಳಿದ್ದಾರೆ. ಮುಖ್ಯ ಪ್ರಶ್ನೆ 5. ಕೆಳಗಿನ ಕವಿಗಳ ಅಥವಾ ಸಾಹಿತಿಗಳ ಜನ್ಮಸ್ಥಳ, ಕಾಲ, ಬಿರುದು ಅಥವಾ ಪ್ರಶಸ್ತಿಗಳನ್ನು ಕುರಿತು ವಾಕ್ಯ ರೂಪದಲ್ಲಿ ಬರೆಯಿರಿ. ಕೃತಿಕಾರರ ಪರಿಚಯ. ಪುಲಗೇರಿ ಸೋಮನಾಥ. ಪುಲಗೇರಿ ಸೋಮನಾಥ ಸಾಮಾನ್ಯ ಶತ ಸುಮಾರು 1299ರಲ್ಲಿ ಧಾರವಾಡ ಜಿಲ್ಲೆಯ ಸಿರಹಟ್ಟಿ ತಾಲೂಕಿನ ಪುಲಗೇರಿಯಲ್ಲಿ ಜನಿಸಿದರು. ಇವರು ಪುಲಗೇರಿ ಸೋಮನಾಥನೆಂದೇ ಪ್ರಸಿದ್ಧಿ. ಕನ್ನಡ ಸಂಸ್ಕೃತ ಭಾಷಾ ಪಂಡಿತರಾದ ಇವರ ಅಂಕಿತ ಹರಹರ ಶ್ರೀ ಚನ್ನ ಸೋಮೇಶ್ವರ. ಕನ್ನಡ ರತ್ನರಂಡಕ ಕಾವ್ಯವನ್ನು ಚಾಂಪುವಿನಲ್ಲಿಯೂ ಸೋಮೇಶ್ವರ ಶತಕವನ್ನು ವೃತ್ತ ಛಂದಸ್ಸಿನಲ್ಲಿಯೂ ರಚಿಸಿದ್ದಾರೆ. ಮುಖ್ಯ ಪ್ರಶ್ನೆ 6. ಕೆಳಗಿನ ವಾಕ್ಯಗಳಲ್ಲಿರುವ ಅಲಂಕಾರವನ್ನು ಹೆಸರಿಸಿ ಲಕ್ಷಣ ಬರೆದು ಸಮನ್ವಯಗೊಳಿಸಿ. 16. ಸೀತೆಯ ಮುಖ ಕಮಲದಂತೆ ಅರಳಿತು. ಅಲಂಕಾರ ಉಪಮಾಲಂಕಾರ. ಲಕ್ಷಣ. ಎರಡು ವಸ್ತುಗಳ ನಡುವೆ ಪರಸ್ಪರ ಹೋಲಿಕೆಯನ್ನು ತಿಳಿಸುವ ಅಲಂಕಾರವೇ ಉಪಮಾಲಂಕಾರ. ಉಪಮೇಯ ಸೀತೆಯ ಮುಖ, ಉಪಮಾನ ಕಮಲ, ಉಪಮಾವಾಚಕ ಅಂತೆ, ಸಮಾನ ಧರ್ಮ ಅರಳಿತು ಸಮನ್ವಯ. ಇಲ್ಲಿ ಉಪಮೇಯವಾದ ಸೀತೆಯ ಮುಖವನ್ನು ಉಪಮಾನವಾದ ಕಮಲಕ್ಕೆ ಅಂತೆ ಎಂಬ ವಾಚಕದ ಮೂಲಕ ಹೋಲಿಸಲಾಗಿದೆ. ಆದ್ದರಿಂದ ಇದು ಉಪಮಾಲಂಕಾರವಾಗಿದೆ. 17. ಗೀಚಕನ ಗೂಡುಗಳು ತೂಗುವ ತೊಟ್ಟಿಲಿನಂತೆ ತೂಗಾಡುತ್ತಿದ್ದವು. ಅಲಂಕಾರ ಉಪಮಾಲಂಕಾರ. ಲಕ್ಷಣ.
ಎರಡು ವಸ್ತುಗಳ ನಡುವೆ ಸದೃಶ ಅಥವಾ ಹೋಲಿಕೆಯನ್ನು ಹೇಳುವುದೇ ಉಪಮಾಲಂಕಾರ. ಅಂಶಗಳು: ಉಪಮೇಯ ಗೀಚಕನ ಗೂಡುಗಳು, ಉಪಮಾನ ತೂಗುವ ತೊಟ್ಟಿಲು, ಉಪಮಾವಾಚಕ ಅಂತೆ ಸಮಾನ ಧರ್ಮ ತೂಗಾಡುತ್ತಿದ್ದವು. ಸಮನ್ವಯ: ಇಲ್ಲಿ ಉಪಮೇಯವಾದ ಗೀಚಕನ ಗೂಡುಗಳನ್ನು ಉಪಮಾನವಾದ ತೂಗುವ ತೊಟ್ಟಿಲಿಗೆ ಹೋಲಿಸಿ ವರ್ಣಿಸಲಾಗಿದೆ, ಆದ್ದರಿಂದ ಇದು ಉಪಮಾಲಂಕಾರವಾಗಿದೆ. 18. ಮನೋರಮೆಯ ಹಣೆ ಬಾಲಚಂದ್ರನಂತೆ ಆಕರ್ಷಣೀಯವಾಗಿತ್ತು. ಅಲಂಕಾರ ಉಪಮಾಲಂಕಾರ. ಲಕ್ಷಣ: ಎರಡು ಬೇರೆ ಬೇರೆ ವಸ್ತುಗಳಲ್ಲಿರುವ ಸಮಾನ ಗುಣಗಳನ್ನು ಗುರುತಿಸಿ ಹೋಲಿಸುವುದೇ ಉಪಮಾಲಂಕಾರ. ಅಂಶಗಳು: ಉಪಮೇಯ ಮನೋರಮೆಯ ಹಣೆ, ಉಪಮಾನ ಬಾಲಚಂದ್ರ, ಉಪಮಾವಾಚಕ ಅಂತೆ ಸಮಾನ ಧರ್ಮ ಆಕರ್ಷಣೀಯವಾಗಿತ್ತು. ಸಮನ್ವಯ: ಇಲ್ಲಿ ಉಪಮೇಯವಾದ ಮನೋರಮೆಯ ಹಣೆಯನ್ನು ಉಪಮಾನವಾದ ಬಾಲಚಂದ್ರನಿಗೆ ಹೋಲಿಸಲಾಗಿದೆ, ಆದ್ದರಿಂದ ಇದು ಉಪಮಾಲಂಕಾರವಾಗಿದೆ. ಪ್ರಶ್ನೆ 7. ಕೆಳಗಿನ ವಾಕ್ಯ ಅಥವಾ ಹೇಳಿಕೆಗಳಿಗೆ ಸಂದರ್ಭ ಮತ್ತು ಸ್ವಾರಸ್ಯಗಳನ್ನು ಬರೆಯಿರಿ. ವಾಕ್ಯ 19. ಸದ್ಧರ್ಮದ ಸತಿಯೇ ಸ್ವರ್ಗಕ್ಕೆ ಸಾಧನಂ. ಆಯ್ಕೆ: ಈ ವಾಕ್ಯವನ್ನು ಪುಲಗೇರಿ ಸೋಮನಾಥರು ಬರೆದಿರುವ ಸೋಮೇಶ್ವರ ಶತಕ ಎಂಬ ಪದ್ಯದಿಂದ ಆರಿಸಿಕೊಳ್ಳಲಾಗಿದೆ. ಸಂದರ್ಭ: ನಿಜವಾದ ಬಂಧು ಯಾರು, ನಮ್ಮನ್ನು ಪ್ರೀತಿಯಿಂದ ಸಾಕುವ ತಂದೆಯ ಮಹತ್ವವೇನು ಮತ್ತು ಜೀವನದ ಹಾದಿಯಲ್ಲಿ ಸನ್ಮಾರ್ಗದಲ್ಲಿ ಸಾಗುವ ಸತಿಯ ಪಾತ್ರವೇನು ಎಂಬುದನ್ನು ವಿವರಿಸುವ ಸಂದರ್ಭದಲ್ಲಿ ಕವಿ ಈ ಮಾತನ್ನು ಹೇಳಿದ್ದಾರೆ. ಸ್ವಾರಸ್ಯ: ಪತಿಯು ತನ್ನ ಕೆಲಸಗಳಲ್ಲಿ ಯಶಸ್ಸು ಸಾಧಿಸಲು ಮತ್ತು ಜೀವನ ಸುಖಮಯವಾಗಲು ಸದ್ಧರ್ಮದ ಹಾದಿಯಲ್ಲಿ ನಡೆಯುವ ಹೆಂಡತಿಯು ಸದಾ ಪ್ರೋತ್ಸಾಹ ನೀಡುತ್ತಾಳೆ. ಅಂತಹ ಸತಿಯ ಸಂಸಾರವನ್ನು ಸ್ವರ್ಗವನ್ನಾಗಿ ಮಾಡುತ್ತಾಳೆ ಎಂಬುದು ಈ ವಾಕ್ಯದ ಸ್ವಾರಸ್ಯವಾಗಿದೆ. ವಾಕ್ಯ 20. ಅತಿ ಗಂಭೀರನುದಾರ ಧೀರನು. ಆಯ್ಕೆ: ಈ ವಾಕ್ಯವನ್ನು ಪುಲಗೇರಿ ಸೋಮನಾಥರು ಬರೆದಿರುವ ಸೋಮೇಶ್ವರ ಶತಕ ಪದ್ಯದಿಂದ ಆರಿಸಿಕೊಳ್ಳಲಾಗಿದೆ. ಸಂದರ್ಭ: ಒಬ್ಬ ಉತ್ತಮ ಮಂತ್ರಿಯಾದವನ ಲಕ್ಷಣಗಳು ಹೇಗಿರಬೇಕು ಎಂದು ತಿಳಿಸುತ್ತಾ ಆತನು ಅತಿ ಗಂಭೀರನಾಗಿ, ಉದಾರ ಗುಣದವನಾಗಿ, ಧೀರನಾಗಿ ಮತ್ತು ಮಹಾ ಸಂಪನ್ನನಾಗಿ ಇರಬೇಕು. ಸದಾ ಸತ್ಯವನ್ನೇ ಹೇಳುವವನು, ವಿವಿಧ ಭಾಷೆ ಲಿಪಿಗಳನ್ನು ಬಲ್ಲವನು ಹಾಗೂ ಲಂಚದ ಆಸೆ ಇಲ್ಲದವನಾಗಿರಬೇಕು ಎಂದು ಕವಿ ಈ ಸಂದರ್ಭದಲ್ಲಿ ವಿವರಿಸಿದ್ದಾರೆ. ಸ್ವಾರಸ್ಯ: ಮಂತ್ರಿಯಾದವನ ವ್ಯಕ್ತಿತ್ವವು ಕೇವಲ ಅಧಿಕಾರಕ್ಕೆ ಸೀಮಿತವಾಗಿರದೆ ಆತನು ಸಮಾಜದ ಹಿತಕ್ಕಾಗಿ ನಿಷ್ಠೆಯಿಂದ ಕೆಲಸ ಮಾಡಬೇಕು ಎಂಬುದು ಈ ವಾಕ್ಯದ ಸ್ವಾರಸ್ಯವಾಗಿದೆ. ವಾಕ್ಯ 21. ಉಡು ರಾಜ್ಯಂ ಕಳೆಕುಂದ ಪೆರ್ಚದಿಹನೆ. ಆಯ್ಕೆ: ಈ ವಾಕ್ಯವನ್ನು ಪುಲಗೇರಿ ಸೋಮನಾಥರು ಬರೆದಿರುವ ಸೋಮೇಶ್ವರ ಶತಕ ಪದ್ಯದಿಂದ ಆರಿಸಿಕೊಳ್ಳಲಾಗಿದೆ. ಸಂದರ್ಭ: ದೈವ ಬಲವಿದ್ದರೆ ಬಡವನು ಕೂಡ ಶ್ರೀಮಂತನಾಗಬಲ್ಲ ಎಂಬ ವಿಷಯವನ್ನು ತಿಳಿಸುವ ಸಂದರ್ಭದಲ್ಲಿ ಕವಿಯು ಚಂದ್ರನ ಉದಾಹರಣೆಯನ್ನು ನೀಡುತ್ತಾ ಈ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ. ಸ್ವಾರಸ್ಯ: ಅಮಾವಾಸ್ಯೆಯ ಸಮಯದಲ್ಲಿ ಕಳೆಗುಂದಿದ ಚಂದ್ರನು ಕಾಲಾಂತರದಲ್ಲಿ ಮತ್ತೆ ಕಳೆ ತುಂಬಿಕೊಂಡು ಪೂರ್ಣ ಚಂದ್ರನಾಗುವಂತೆ ಮನುಷ್ಯನ ಜೀವನದಲ್ಲಿ ಬರುವ ಕಷ್ಟಗಳು ದೇವರ ಅನುಗ್ರಹದಿಂದ ದೂರವಾಗಿ ಮತ್ತೆ ಸುಖ ಲಭಿಸುತ್ತದೆ ಎಂಬುದು ಈ ವಾಕ್ಯದ ಸ್ವಾರಸ್ಯವಾಗಿದೆ. 8. ಕೆಳಗಿನ ಪದ್ಯ ಭಾಗವನ್ನು ಪೂರ್ಣಗೊಳಿಸಿ ಬರೆಯಿರಿ. ಪದ್ಯ ಭಾಗ. ಮುಖ್ಯ ಪ್ರಶ್ನೆ 9. ಕೆಳಗಿನ ಪ್ರಶ್ನೆಗಳಿಗೆ 8 ಅಥವಾ 10 ವಾಕ್ಯಗಳಲ್ಲಿ ಉತ್ತರ ಬರೆಯಿರಿ. ಪ್ರಶ್ನೆ 23. ಶ್ರೇಷ್ಠ ಮಂತ್ರಿಯಲ್ಲಿ ಇರಬೇಕಾದ ಲಕ್ಷಣಗಳೇನು ವಿವರಿಸಿ. ಉತ್ತರ: ಪುಲಗೇರಿ ಸೋಮನಾಥರ ಪ್ರಕಾರ ಒಬ್ಬ ಶ್ರೇಷ್ಠ ಮಂತ್ರಿಯಾದವನು ಅತಿ ಗಂಭೀರ ಸ್ವಭಾವದವನು, ಉದಾರಿಯೂ ದಾನಶೀಲ ಗುಣವುಳ್ಳವನು ಮತ್ತು ಮಹಾ ಧೈರ್ಯಶಾಲಿಯೂ ಆಗಿರಬೇಕು. ಆತನು ಸದಾ ಸತ್ಯವನ್ನೇ ನುಡಿಯುವ ಸತ್ಯಸಂಧನಾಗಿರಬೇಕು ಹಾಗೂ ಸಕಲ ಸದ್ಗುಣ ಸಂಪನ್ನನಾಗಿರಬೇಕು. ಮಂತ್ರಿಯಾದವನಿಗೆ ಅನೇಕ ಭಾಷೆಗಳ ಜ್ಞಾನವಿರಬೇಕು ಮತ್ತು ವಿವಿಧ ಲಿಪಿಗಳನ್ನು ಓದುವ ಸಾಮರ್ಥ್ಯವಿರಬೇಕು. ಆತನು ಲಂಚದ ಆಸೆಗೆ ಬಲಿಯಾಗದೆ ಪ್ರಾಮಾಣಿಕತೆಯಿಂದ ರಾಜ್ಯದ ಕೆಲಸಗಳನ್ನು ನಿರ್ವಹಿಸಬೇಕು. ರಾಜನೀತಿಯ ಪ್ರಮುಖ ಅಂಶಗಳಾದ ಸಾಮ, ದಾನ, ಭೇದ ಮತ್ತು ದಂಡ ಎಂಬ ಚತುರೋಪಾಯಗಳನ್ನು ಪ್ರಯೋಗಿಸುವಲ್ಲಿ ಚತುರನಾಗಿರಬೇಕು. ತನ್ನ ಒಡೆಯನಾದ ರಾಜನ ಕಾರ್ಯದಲ್ಲಿ ಅಚಲವಾದ ನಿಷ್ಠೆಯನ್ನು ಹೊಂದಿರಬೇಕು ಮತ್ತು ರಾಜ್ಯದ
ಹಿತದೃಷ್ಟಿಯಿಂದ ಸದಾ ವಿಚಾರವಂತನಾಗಿ ನಡೆದುಕೊಳ್ಳಬೇಕು. ಈ ಎಲ್ಲ ಲಕ್ಷಣಗಳನ್ನು ಹೊಂದಿರುವವನೇ ನಿಜವಾದ ಶ್ರೇಷ್ಠ ಮಂತ್ರಿ ಎಂದು ಸೋಮನಾಥ ಕವಿಯು ವಿವರಿಸಿದ್ದಾರೆ. ಪ್ರಶ್ನೆ 24 ಬಡವ ಬಲ್ಲಿದನಾಗುವನು ಎಂಬುದಕ್ಕೆ ಕವಿ ನೀಡಿರುವ ನಿದರ್ಶನಗಳ್ಯಾವುವು? ಉತ್ತರ: ಮನುಷ್ಯನ ಜೀವನದಲ್ಲಿ ಬಡತನವು ಶಾಶ್ವತವಲ್ಲ. ದೈವದ ಕೃಪೆ ಇದ್ದರೆ ಬಡವನು ಕೂಡ ಶ್ರೀಮಂತನಾಗಬಲ್ಲ ಎಂಬುದಕ್ಕೆ ಕವಿ ಸೋಮನಾಥರು ಪ್ರಕೃತಿಯ ಸುಂದರ ನಿದರ್ಶನಗಳನ್ನು ನೀಡಿದ್ದಾರೆ. ಆಕಾಶದ ಚಂದ್ರನು ಕೃಷ್ಣ ಪಕ್ಷದಲ್ಲಿ ಕಳೆಗುಂದಿದರೂ ಶುಕ್ಲ ಪಕ್ಷದಲ್ಲಿ ಮತ್ತೆ ಕಳೆ ತುಂಬಿಕೊಂಡು ವೃದ್ಧಿಯಾಗಿ ಪೂರ್ಣಚಂದ್ರನಾಗುತ್ತಾನೆ. ಅತ್ಯಂತ ಸಣ್ಣದಾಗಿರುವ ಆಲದ ಮರದ ಬೀಜವು ಭೂಮಿಗೆ ಬಿದ್ದು ಸಿಡಿದು ಕಾಲಾಂತರದಲ್ಲಿ ಬೆಳೆದು ದೊಡ್ಡ ಹೆಮ್ಮರವಾಗಿ ಹರಡಿಕೊಳ್ಳುತ್ತದೆ. ಎಳೆಯ ಹಸುವಿನ ಕರುವು ಕಾಲಕ್ರಮೇಣ ಬೆಳೆದು ಶಕ್ತಿಯುತವಾದ ದೊಡ್ಡ ಎತ್ತಾಗುತ್ತದೆ. ಅದೇ ರೀತಿ ಗಿಡದಲ್ಲಿರುವ ಸಣ್ಣ ಮೊಗ್ಗು ಅಥವಾ ಹಸಿ ಕಾಯಿ ಬೆಳೆದು ಪಕ್ವವಾಗಿ ಮಧುರವಾದ ಹಣ್ಣಾಗುತ್ತದೆ. ಈ ನೈಸರ್ಗಿಕ ಬದಲಾವಣೆಗಳಂತೆ ದೇವರ ಅನುಗ್ರಹ ಮತ್ತು ಒಲುಮೆ ಇದ್ದರೆ ಬಡವನು ಕೂಡ ಮುಂದೊಂದು ದಿನ ಬಲ್ಲಿದನಾಗುವುದು ಖಚಿತ ಎಂದು ಕವಿ ಮಾರ್ಮಿಕವಾಗಿ ಈ ಸನ್ನಿವೇಶವನ್ನು ನಿರೂಪಿಸಿದ್ದಾರೆ.